ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 3 ಮತ್ತು 4ರ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಎಷ್ಟು ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲೇ ಪ್ರಶ್ನೆ ಅಂತ ಕೇಳಿದ್ದಾರೆ ನೋಡಿ, ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್, ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ನಿಮ್ಮ ಮುಂದೆ ಬರ್ತಕ್ಕಂಥ ಯಾವುದೇ ಎಕ್ಸಾಮಿನೇಷನ್ ಆಗಿರಲಿ, ಅದು VAO ಎಕ್ಸಾಮಿನೇಷನ್ ಆಗಿರಲಿ ಅಥವಾ PDO ಎಕ್ಸಾಮಿನೇಷನ್ ಆಗಿರಲಿ ಅಥವಾ PSI ಎಕ್ಸಾಮಿನೇಷನ್ ಆಗಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಎಕ್ಸಾಮಿನೇಷನ್ ದಿಸ್ ಕ್ವಶನ್ ಈಸ್ ಇಂಪಾರ್ಟೆಂಟ್. ಯಾಕೆ ನಾನು ಇಂಪಾರ್ಟೆಂಟ್ ಅಂತ ಕರಿತೀನಿ ಅಂದರೆ, ಹ್ಯೂಮನ್ ಕಾಂಟ್ರಿಬ್ಯೂಷನ್ ರೈತಾ, ಹ್ಯೂಮನ್ ಕಾಂಟ್ರಿಬ್ಯೂಷನ್ ಇನ್ ವೇರಿಯಸ್ ಸೆಕ್ಟರ್ಸ್, women contribution in various sector always hot topic for our examination ಅಂತ ಆ ಅಡಿಯಲ್ಲಿ ಇದು ಬರುತ್ತೆ. ಇದ್ರ ಕುರಿತು ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ, ಸಶಸ್ತ್ರ ಪಡೆಗೆ ಪ್ರಥಮ ಮಹಿಳಾ ಮಹಾನ್ ನಿರ್ದೇಶಕಿ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್ ಅವರು ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕಿಯಾಗಿ ನೇಮಕಗೊಂಡಿದ್ದಾರೆ. ಈ ಸ್ಥಾನವನ್ನು ಅಲಂಕರಿಸಿದ ಪ್ರಥಮ ಮಹಿಳೆ ಎಂಬ ಖ್ಯಾತಿ ಸಾಧನಾ ಅವರಿದ್ದಾಗಿದೆ. ಅರ್ಥ ಆಯ್ತಾ? ಏನಂದ್ರೆ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ಅವರು ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಈ ಸ್ಥಾನವನ್ನು ಅಲಂಕರಿಸಿದ ಭಾರತದ ಪ್ರಥಮ ಮಹಿಳೆ ಯಾರಂದ್ರೆ ಸಾಧನಾ ಸಕ್ಸೇನಾ ಅವರು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನಿಮ್ಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ನಾನು ಯಾವ ತರ ಪ್ರಶ್ನೆ ಕೇಳಿದ್ದೀನಿ ಇದೇ ತರ ಪ್ರಶ್ನೆನ ಕೇಳಬಹುದು, ನ್ಯೂಸ್ ಕಾಂಟೆಕ್ಸ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಸಶಸ್ತ್ರ ಪಡೆಗಳ ಆಸ್ಪತ್ರೆಗಳ ಸೇವೆಗಳ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ ಎನ್ನುವ ಖ್ಯಾತಿಗೆ ಅವರದ್ದಾಗಿದೆ. ಅರ್ಥಾಯ್ತಾ? ಈ ಒಂದು ಹುದ್ದೆ ಅಲಂಕರಿಸಿ ಇದೇ ಸೇವೆಯನ್ನು ಸಲ್ಲಿಸತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಇವರು ಆಗಲಿದ್ದಾರೆ. ಅವರು ಪಶ್ಚಿಮ ಏರ್ ಕಮಾಂಡ್ನ ಪ್ರಧಾನ ವೈದ್ಯಕೀಯ ಅಧಿಕಾರಿಯಾದ ಪ್ರಥಮ ಮಹಿಳೆಯೂ ಆಗಿದ್ದಾರೆ. ಇದನ್ನು ಕೂಡ ಇಂಪಾರ್ಟೆಂಟ್. ಪಶ್ಚಿಮ ಏರ್ ಕಮಾಂಡ್ನ ಒಂದು ಪ್ರಧಾನ ವೈದ್ಯಕೀಯ ಅಧಿಕಾರಿಯಾದ ಪ್ರಥಮ ಮಹಿಳೆ ಕೂಡ ಇವರೇ ಒಂದು ಸಾಧನೆಯನ್ನು ಮಾಡಿದರು. ಈಗ ಈ ಸಾಧನೆಗೆ ಅವರು ಭಾಜನರಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಅರ್ಥ ಆಯ್ತಾ? ಇನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ BSF ಬಗ್ಗೆ ಹೇಳಿದೀವಿ, CRPF ಬಗ್ಗೆ ಹೇಳಿದೀವಿ, ಎಲ್ಲ ಅಂದರೆ ಸಶಸ್ತ್ರ ಪೊಲೀಸ್ ಪಡೆಗಳ ಬಗ್ಗೆ ಎಲ್ಲದರ ಬಗ್ಗೆ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಇನ್ಫಾರ್ಮೇಷನನ್ನು ನಾವು ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ಇನ್ನು ಯಾರಿಗೆ ನೀವು ಕಂಟಿನ್ಯೂಸ್ ಕ್ಲಾಸನ್ನು ಕೇಳೋಕ್ಕಾಗಿಲ್ಲ, ಯಾರು ನೀವು ಜಾಬಲ್ಲಿ ಇದ್ಕೊಂಡು ಓದ್ತಾ ಇದ್ರಿ ಅವ್ರಿಗೆ ಕ್ಲಾಸ್ ಕೇಳೋಕ್ಕಾಗಲ್ಲ, ಅವ್ರಿಗೋಸ್ಕರವಾಗಿ ನಾವು ಮಂತ್ಲಿ ಮ್ಯಾಗಝಿನ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ವಿತ್ ಕ್ವಿಕ್ ಆಗಿ ನಿಮಗೆ ಸಮಯ ಇಲ್ಲ ಅಂದರೆ ನೀವು ಕ್ವಿಕ್ ಆಗಿ ಏನು ಮಾಡ್ಬೋದು, ರಿವಿಷನ್ ಮಾಡ್ಬೋದು. ಅಂಥ ಬರ್ಡನ್ ಏನು ಕೊಟ್ಟಿಲ್ಲ. ನಮ್ಮ ಕ್ಲಾಸಲ್ಲಿ ಏನು ಕೊಡ್ತೀವಿ ಅದಕ್ಕಿಂತಲೂ ಹೆಚ್ಚಿನ ಇನ್ಫಾರ್ಮೇಷನ್ನು ಮತ್ತು ಇನ್ಫಾರ್ಮೇಟಿವ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಕೊಟ್ಟಿದ್ದೀವಿ. 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜೂನ್ 2024 720 ಆಗುತ್ತೆ. 2022 ಜಾನ್ ಟು ಜೂನ್ 2024 1200 ಆಗುತ್ತೆ. ಡಿಸ್ಕೌಂಟ್ ಆಗಿ 1100 ಸಿಗುತ್ತೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, VP ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಅಥವಾ ಟೆಲಿಗ್ರಾಮಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ಸಾಫ್ಟ್ ಫಾರ್ಮ್ಯಾಟ್ ಅಥವಾ PDF ಫಾರ್ಮ್ಯಾಟಲ್ಲಿ ತಮಗೇನು ಮಾಡ್ತೀವಿ ನಾವು ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ನಿಧನ ಹೊಂದಿದ ಯಾಮಿನಿ ಕೃಷ್ಣಮೂರ್ತಿ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಯ್ತಾ? ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಮುಖಾಂತರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 3ನೇ ಆಪ್ಷನ್ನು ಭರತನಾಟ್ಯ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಯಾಕೆ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿದೆ ಅಂದರೆ, ಕಲಾವಿದೆ ಯಾಮಿನಿ ಕೃಷ್ಣಮೂರ್ತಿ ನಿಧನ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆನ ಕೇಳಲಾಗಿದೆ. ನೋಡಿ, ನಮ್ಮ ಒಂದು ನೀವು ನ್ಯೂಸನ್ನು ನೋಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಪೇಪರ್ ಆಯ್ತಾ, ಕೆಲವ್ರು ಏನು ಮಾಡ್ತೀರಾ, ಪೇಪರ್ ಒಂದೇ ಓದ್ತಿರ್ತೀರ, ಕೆಲವೊಂದು ವೆಬ್ಸೈಟ್ಗಳನ್ನು ಓದಲ್ಲ. ಆಯ್ತಾ? ಕೆಲವ್ರು ಏನು ಮಾಡ್ತೀರಾ, ಕೆಲವೊಂದು ವೆಬ್ಸೈಟ್ಗಳನ್ನು ರೆಫರ್ ಮಾಡ್ತಿರ್ತೀರ, ಪೇಪರನ್ನು ಓದಲ್ಲ. ಸೊ ಇದು ಏನಾಗುತ್ತಂದರೆ ಎಕ್ಸಾಮಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನಾವು ನಿಮಗೆ ಏನು ಕೊಡ್ತಾ ಇದ್ದೀವಿ ಅಂದರೆ ಎಲ್ಲ ಪೇಪರಲ್ಲಿ ಇರ್ತಕ್ಕಂಥ ಕಾಮನ್ ಇಶ್ಯೂಗಳು, ತದನಂತರದಲ್ಲಿ ನಿಮಗೆ ವೆಬ್ಸೈಟ್ಗಳನ್ನು ಕೂಡ ನಾವು ರೆಫರ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲು GK ಟುಡೇ ಆಗಿರ್ಬೋದು, ತದನಂತರದಲ್ಲಿ ನಿಮಗೆ PIB ಆಗಿರ್ಬೋದು. ಅರ್ಥಾಯ್ತಾ? ಇನ್ನಿತರ ಒಂದು ವೆಬ್ಸೈಟ್ಸ್ಗಳನ್ನು ರೆಫರ್ ಮಾಡಿಬಿಟ್ಟು ನಿಮಗೆ ಕನ್ಸಾಲಿಡೇಟೆಡ್ ಒಂದು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಅದ್ರಗೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ ವಿಷಯ. ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ ಆದಷ್ಟು. ಇನ್ನೊಂದು ಏನಂದರೆ, ಯಾರು ನಿಮಗೆ ಕ್ಲಾಸ್ ಕೇಳೋಕ್ಕಾಗಿಲ್ಲ ಅವ್ರ ಮ್ಯಾಗ್ಝಿನ್ ಕೂಡ ತಗೋಬೋದು. ನಾವೇನು ಕ್ಲಾಸಲ್ಲಿ ಹೇಳ್ತೀವಿ ಆ ಕಂಟೆಂಟ್ ಎಲ್ಲ ಅದರಲ್ಲಿ ಇರುತ್ತೆ. ಆಯಿತಾ? ಮತ್ತು ನಿಮ್ಗೆ ಪ್ರಾಕ್ಟೀಸ್ MCQs ಕೂಡ ಸಿಗುತ್ತೆ ಅದರಲ್ಲಿ.
ಪ್ರಸಿದ್ಧ ಭರತನಾಟ್ಯ ಮತ್ತು ಕೂಚಿಪುಡಿಯ ಕಲಾವಿದೆ ಯಾಮಿನಿ ಕೃಷ್ಣಮೂರ್ತಿ ದೆಹಲಿಯಲ್ಲಿ ನಿಧನರಾಗಿದ್ದಾರೆ. ಅರ್ಥ ಆಯ್ತಾ? ಇವರು ಭರತನಾಟ್ಯ ಮತ್ತು ಕೂಚಿಪುಡಿಯಲ್ಲಿ ಕಲಾವಿದೆಯಾಗಿರ್ತಕ್ಕಂಥವ್ರು. ಇವು ಒಂದು ನೃತ್ಯಗಳು, ಇವು ಶಾಸ್ತ್ರೀಯ ನೃತ್ಯಗಳು ಅಂತ ಹೇಳ್ತೀವಿ. ಆಂಧ್ರ ಪ್ರದೇಶದ ಒಂದು ಚಿತ್ತೂರು ಜಿಲ್ಲೆಯ ಮದನಪಲ್ಲಿಯಲ್ಲಿ 1940 ಡಿಸೆಂಬರ್ 20ರಂದು ಇವರು ಜನಿಸಿದರು. ಅರ್ಥ ಆಯ್ತಾ? ಇವರು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಏನಂದ್ರೆ ಮದನಪಲ್ಲಿ ಅಂತಕ್ಕಂಥದ್ರಲ್ಲಿ 1940 ಡಿಸೆಂಬರ್ 20 ಜನ್ಮ ತಾಳಿರ್ತಕ್ಕಂಥದ್ದು. ಅವರು ಫ್ಯಾಷನ್ ಫಾರ್ ಡಾನ್ಸ್ ಕೃತಿ ರಚಿಸಿದ್ದಾರೆ. ಅರ್ಥಾತ್ ಇದು ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಫ್ಯಾಷನ್ ಫಾರ್ ಡಾನ್ಸ್ ಈ ಕೃತಿ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಬಹುದು. ಅದೇ ಅಂದ್ರೆ ಯಾಮಿನಿ ಕೃಷ್ಣಮೂರ್ತಿ ಅವರಿಗೆ. ಸೊ ಯಾಮಿನಿ ಕೃಷ್ಣಮೂರ್ತಿ ಅವರು ಭರತನಾಟ್ಯ ಕೂಚಿಪುಡಿಗೆ ಕಲಾವಿದೆಯಾಗಿದ್ದರೂ ಕೂಡ ಅವರು ಹೆಚ್ಚು ಪ್ರಸಿದ್ಧವಾಗಿದ್ದು ಭರತನಾಟ್ಯದಿಂದ. ಯಾಮಿನಿ ಅವರು ಭರತನಾಟ್ಯ ಮತ್ತು ಕೂಚಿಪುಡಿ ನೃತ್ಯಗಳಲ್ಲಿ ಪ್ರಖ್ಯಾತೆಯನ್ನು ಗಳಿಸಿದ್ದಾರೆ. ಅರ್ಥಾಯ್ತಾ? ನಿಮ್ಮ ಎಕ್ಸಾಮ್ ಅಲ್ಲಿ ಎರಡೂ ಕೊಡ್ಬೋದು ಆಪ್ಷನ್. ಅವಾಗ ಮೇಲಿನ ಎರಡು ಅಂತ ಹಾಕ್ಬೇಕು ನೀವು, ಅಥವಾ ಒಂದೇ ಕೊಡಬಹುದು. ಆಯ್ತಾ? ಇದು ನಿಮಗೆ ಗೊತ್ತಿರಬೇಕು, ಯಾವ ಜಿಲ್ಲೆ, ಯಾವ ಒಂದು ಸ್ಟೇಟ್ ಅವರು, ಆಮೇಲೆ ಪ್ರಮುಖವಾಗಿ ಯಾವುದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿದ್ದಾರೆ. ಆಮೇಲೆ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೆಕ್ಯುಲರ್ ಫೀಚರ್ ಏನಂದ್ರೆ ಅವರು ಯಾವ ಕೃತಿಯನ್ನ ರಚಿಸಿದ್ದಾರೆ ಅಂತಕ್ಕಂಥದ್ದು. ಇವರಿಗೆ ಸಂದ ಪ್ರಶಸ್ತಿಗಳು ನೋಡಿ, ಪದ್ಮಶ್ರೀ ಪ್ರಶಸ್ತಿ 1968, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 1977, ಪದ್ಮಭೂಷಣ ಪ್ರಶಸ್ತಿ 2001, ಪದ್ಮಭೂಷಣ ಪ್ರಶಸ್ತಿ 2016. ಇವೆಲ್ಲ ಪ್ರಶಸ್ತಿಗಳು ಇವರಿಗೆ ಸಂದಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಗಡಿ ಭದ್ರತಾ ಪಡೆಯ ಒಂದು ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ 4ನೇ ಆಪ್ಷನ್ ದಲ್ಜಿತ್ ಸಿಂಗ್ ಚೌಧರಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆಯ್ತಾ? BSF ಅಂತ ಹೇಳ್ತೀವಿ, ದಟ್ ಈಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ. ಆಯ್ತಾ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಒಂದು ಮುಖ್ಯಸ್ಥರಾಗಿ ಇತ್ತೀಚೆಗೆ ದಲ್ಜಿತ್ ಸಿಂಗ್ ಚೌಧರಿ ಅವರು ಏನಾಗಿದ್ದಾರೆ ಅಂದ್ರೆ ನೇಮಕವಾಗಿರ್ತಕ್ಕಂಥದ್ದು. ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ನೋಡಿ, BSF ಗೆ ದಲ್ಜಿತ್ ಸಿಂಗ್ ಚೌಧರಿ ಮುಖ್ಯಸ್ಥ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿದೆ. ಗಡಿ ಭದ್ರತಾ ಪಡೆ ದಟ್ ಇಸ್ BSF ನ ಮುಖ್ಯಸ್ಥರಾಗಿ ಉತ್ತರ ಪ್ರದೇಶ್ ಕೇಡರ್ನ IPS ಅಧಿಕಾರಿ ದಲ್ಜಿತ್ ಸಿಂಗ್ ಚೌಧರಿ ಅವರನ್ನ ನೇಮಕ ಮಾಡಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಇಂಪಾರ್ಟೆಂಟ್, ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ದೇ ಮೇ ಬಿ ಆಸ್ಕ್ ದ ಕ್ವಶನ್ ಆನ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ನ್ಯೂಸ್ ಅವರಲ್ಲಿ ಕಾಂಟೆಕ್ಸ್ಟ್ ಇರ್ತಕ್ಕಂಥ ಪ್ರಶ್ನೆ ಅದರ ಬೇಡರಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು. ಇನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ, ಇದು ಭಾರತ 7 ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಅಥವಾ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಕರಿತೀವಿ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ದಟ್ ಈಸ್ CAPF. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಒಂದು 7 ಕೇಂದ್ರೀಯ ಒಂದು ಸಶಸ್ತ್ರ ಪಡೆಗಳು ಏನಿದಾವೆ, ಸೊ ಅದರಲ್ಲಿ ಇದು ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಕ್ಕಂಥದ್ದು. ಇದು 1965 ಒಂದು ಭಾರತ ಪಾಕ್ ಯುದ್ಧದ ಒಂದು ಹಿನ್ನೆಲೆಯಲ್ಲಿ 1965 ಡಿಸೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂತು. ಅರ್ಥಾಯ್ತಾ? 1965ರಲ್ಲಿ ಪಾಕಿಸ್ತಾನ ಜೊತೆಗೆ ಏನು ಯುದ್ಧ ಆಯಿತು, ಆ ಸಂದರ್ಭದಲ್ಲಿ ಭಾರತ ಏನ್ ಮಾಡ್ತದೆ, BSF ಅಂತಕ್ಕಂಥ ಈ ಒಂದು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯನ್ನ ಸ್ಥಾಪನೆ ಮಾಡ್ತು. ಇದು ತನ್ನದೇ ಆದ ವಾಟರ್ ವಿಂಗು, ಏರ್ ವಿಂಗು ಮತ್ತು ಇತರ ಸಹಾಯಕ ಘಟಕಗಳನ್ನು ಹೊಂದಿರುವ ಏಕೈಕ ಒಂದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಆಗಿದೆ. ಆಯ್ತಾ? ವಾಟರ್ ವಿಂಗ್, ಏರ್ ವಿಂಗ್ ಮತ್ತು ಇತರ ಸಹಾಯಕ ಘಟಕಗಳನ್ನು ಹೊಂದಿರುವ ಏಕೈಕ ಒಂದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಯಾವುದಂದ್ರೆ ದಟ್ ಇಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ನಾವು ಹೇಳ್ತೀವಿ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಅರ್ಥ ಆಯ್ತಾ? ಗೃಹ ವ್ಯವಹಾರ ಸಚಿವಾಲಯ ಬರುತ್ತೆ. ಇದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿ ನಿಯೋಜಿಸಲಾಗುತ್ತೆ. ಆಯ್ತಾ? ಇವರನ್ನ BSF ಗಳು ಯಾವ ಗಡಿ ಕಾವಲು ಮಾಡ್ತಾರೆ ಅಂದ್ರೆ, ಇವರು ಪಾಕಿಸ್ತಾನದ ಗಡಿಯಲ್ಲಿ ಇದ್ದಾರೆ, ಭಾರತ ಪಾಕಿಸ್ತಾನ ಮಧ್ಯದಲ್ಲಿ ಇದ್ದಾರೆ ಮತ್ತು ಭಾರತ ಬಾಂಗ್ಲಾದೇಶ ಗಡಿಯನ್ನ ಕಾವಲು ಮಾಡೋದ್ರಲ್ಲಿ BSF ಏನಾಗಿದೆ, ನಿರತವಾಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಇಸ್ರೋವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯಾತ್ರೆಗೆ ಕಳಿಸಲು ಆಯ್ಕೆ ಮಾಡಿದ ಗಗನಯಾತ್ರಿಗಳು ಹೆಸರಿಸಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ 4ನೇ ಆಪ್ಷನ್ 2 ಮತ್ತು 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಪ್ರಶಾಂತ್ ಬಾಲಕೃಷ್ಣ ನಾಯರ್ ಅಂತಕ್ಕಂಥವ್ರು, ಇನ್ನು ಶುಭಾಂಶು ಶುಕ್ಲಾ ಇವರಿಬ್ಬರಿಗೆ ಆಯ್ಕೆ ಮಾಡಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯಾತ್ರೆಗೆ ಕಳಿಸಲು ಇಬ್ಬರು ಗಗನಯಾತ್ರಿಗಳನ್ನ ಇತ್ತೀಚೆಗೆ ಇಸ್ರೋ ಆಯ್ಕೆ ಮಾಡಿದೆ. ಅವ್ರ ಇಬ್ಬರು ಹೆಸರು ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್. ಇಟ್ ಕಮ್ಸ್ ಅಂಡರ್ ದ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅರ್ಥ ಆಯ್ತಾ? ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಪರ್ 2 ಇನ್ ದ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್. ಬಾಹ್ಯಾಕಾಶಕ್ಕೆ ಶುಭಾಂಶು ಯಾನ, ನಾಸಾ ಸಹಯೋಗದ ಯೋಜನೆಗೆ ಇಬ್ಬರು ಗಗನಯಾತ್ರಿಗಳ ಹೆಸರು ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಸಹಯೋಗದಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಸಹಯೋಗದಲ್ಲಿ ಭಾರತ ಕೈಗೊಳ್ಳಲು ಉದ್ದೇಶಿಸಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಇಬ್ಬರು ಭಾರತೀಯ ಗಗನಯಾತ್ರಿಗಳ ಹೆಸರನ್ನು ಇಸ್ರೋ ಇತ್ತೀಚೆಗೆ ಏನು ಮಾಡಿದೆ, ಬಹಿರಂಗಪಡಿಸಿದೆ. ಆಯ್ತಾ? ಅಮೆರಿಕದ ಒಂದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅದು ನಾಸಾ ಅಂತ ಹೇಳ್ತೀವಿ. ಆ ನಾಸಾದ ಸಹಯೋಗದಲ್ಲಿ ಭಾರತ ಏನ್ ಮಾಡಿದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಯಾತ್ರೆಯನ್ನು ಕೈಗೊಳ್ಳಲು ಇಸ್ರೋ ಕೈ ಜೋಡಿಸಿದೆ. ಸೊ ಇಬ್ಬರು ಗಗನಯಾತ್ರಿಗಳನ್ನ ಇಸ್ರೋ ಆಯ್ಕೆ ಮಾಡಿದೆ.
ಈ ಪ್ರವಾಸ ಸಂಬಂಧ ಇಸ್ರೋ ಮತ್ತು ಅಮೆರಿಕದ ಒಂದು ಆಕ್ಸಿಯಂ ಸ್ಪೇಸ್ ಕಂಪನಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇಸ್ರೋ ಮತ್ತು ಅಮೆರಿಕದ ಒಂದು ಆಕ್ಸಿಯಂ ಸ್ಪೇಸ್ ಅಂತಕ್ಕಂಥ ಕಂಪನಿಗಳು ಎರಡೂ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು. ಆಯ್ತಾ. ಇನ್ನು ಇದರಲ್ಲಿ ಭಾಗಿಯಾಗಲು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಆಯ್ಕೆಯಾಗಿದ್ದಾರೆ. ಒಂದು ವೇಳೆ ಅವರು ಯಾವುದೇ ಕಾರಣಕ್ಕೆ ತೆರಳಲು ಸಾಧ್ಯವಾಗದೇ ಇದ್ದಲ್ಲಿ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣ ನಾಯರ್ ಅವರು ತೆರಳಲಿದ್ದಾರೆ. ಆಯ್ತಾ. ಇವರಿಗೆ ಅಂದ್ರೆ ಇಬ್ಬರಿಗೆ ಒಬ್ಬರಿಗೆ ಏನಂದ್ರೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಯಾಕಂದ್ರೆ ಈಗ ಶುಭಾಂಶು ಶುಕ್ಲಾ ಇದ್ದಾರೆ, ಅವ್ರಿಗೆ ಒಂದು ವೇಳೆ ಏನಾದರೂ ತೆರಳಲು ಸಾಧ್ಯವಾಗದೇ ಇದ್ದರೆ ಏನೋ ಕಾರಣ ಅಂಥದ್ದು ಎಮರ್ಜೆನ್ಸಿ, ಅವಾಗ ಪ್ರಶಾಂತ್ ಬಾಲಕೃಷ್ಣ ಅವರನ್ನ ಕಳಿಸಲಾಗುತ್ತೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಭಾರತ ಮಾನವ ಸಹಿತ ಗಗನಯಾನಕ್ಕೆ ಆಯ್ಕೆಯಾಗಿದ್ದ 4 ಹೆಸರನ್ನು ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿತು. ಇವರಲ್ಲಿ ಶುಭಾಂಶು ಶುಕ್ಲಾ, ಪ್ರಶಾಂತ್ ನಾಯರ್, ಅಂಗದ್ ಪ್ರತಾಪ್ ಮತ್ತು ಅಜಿತ್ ಕೃಷ್ಣನ್ ಸೇರಿದರು. ಇವರಿಗೆ ರಷ್ಯಾದಲ್ಲಿ ತರಬೇತಿ ನೀಡಲಾಗ್ತಾ ಇದೆ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ. ಇಲ್ಲಿ ಏನಂದ್ರೆ ಭಾರತ ಏನ್ ಮಾಡ್ತಾ ಅಂದ್ರೆ ಮಾನವ ಸಹಿತ ಗಗನಯಾನವನ್ನ ಕೈಗೊಳ್ತಾ ಇದೆ. ಸೊ ಅದ್ರಗೋಸ್ಕರ ಏನ್ ಮಾಡ್ತಾ ಇದಾರೆ, 4 ಜನ ಗಗನಯಾತ್ರಿಗಳನ್ನ ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಯಾರಂದ್ರೆ ಪ್ರಶಾಂತ್ ನಾಯರ್ ಅವರು ಇದ್ದಾರೆ ಮತ್ತು ಶುಭಾಂಶು ಶುಕ್ಲಾ ಅವರು ಇದ್ದಾರೆ. ಇವರಿಬ್ಬರು ಒಂದು ಮಾನವ ಸಹಿತ ಗಗನಯಾನಕ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ಇತ್ತೀಚೆಗೆ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಅದಕ್ಕೆ ತೆರಳಲು ಕೂಡ ರೆಡಿ ಆಗಿದ್ದಾರೆ. ಅದಲ್ಲದೆ ಇವ್ರ ಹೆಸರು ಕೂಡ ಇಂಪಾರ್ಟೆಂಟು, ಅಂಗದ್ ಪ್ರತಾಪ್ ಮತ್ತು ಅಜಿತ್ ಕೃಷ್ಣನ್. ಒಟ್ಟಾರೆಯಾಗಿ 4 ಜನ ಯಾರಿದ್ದಾರೆ ಮಾನವ ಸಹಿತ ಗಗನಕ್ಕೆ ಯಾವಾಗ ಹೋಗಲಿದ್ದಾರೆ ಅಂತಕ್ಕಂಥ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ವಿ ನಿಮಗೆ. ಆದರೂ ಕೂಡ ಇವ್ರ ಹೆಸರನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು, 4 ಜನ ಯಾರಿದ್ದಾರೆ ಅಂತಕ್ಕಂಥದ್ದು. ಮತ್ತು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಲು ಇಬ್ಬರು ಯಾರು ರೆಡಿ ಆಗಿದ್ದಾರೆ ಅಂತಕ್ಕಂಥ ಅದನ್ನು ಕೂಡ ಗೊತ್ತಿರಬೇಕು ಕ್ಲಿಯರ್ ಆಗಿ. ನೋಡಿ ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ, ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ 39. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ವಿಶ್ವ ಆರ್ಥಿಕ ವೇದಿ ದಟ್ ಇಸ್ ವರ್ಲ್ಡ್ ಎಕನಾಮಿಕ್ ಫೋರಂ ಇತ್ತೀಚೆಗೆ ತನ್ನ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ದಟ್ ಇಸ್ ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್, ಇಂಪಾರ್ಟೆಂಟ್ ಈ ಒಂದು ಇಂಡೆಕ್ಸ್ಗಳು ಮತ್ತು ಬಿಡುಗಡೆ ಮಾಡತಕ್ಕಂಥ ಸಂಸ್ಥೆಗಳು ಮತ್ತು ಭಾರತದ ಒಂದು ಸ್ಥಾನ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ. ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್, ಇಟ್ ಇಸ್ ಅ ಇಂಡೆಕ್ಸ್ ರಿಲೀಸ್ಡ್ ಬೈ ದಿ ವರ್ಲ್ಡ್ ಎಕನಾಮಿಕ್ ಫೋರಂ. ಆಯ್ತಾ. 2024ರ ಒಂದು ಸೂಚ್ಯಾಂಕ ಬಿಡುಗಡೆ ಮಾಡಿದ್ದು. ಈ ಭಾರತವು 119 ದೇಶಗಳಲ್ಲಿ, ನಮ್ಮ ಭಾರತ 119 ದೇಶಗಳಲ್ಲಿ 39ನೇ ಸ್ಥಾನವನ್ನ ಪಡೆದುಕೊಂಡಿದೆ. 2021ರಲ್ಲಿ ಪ್ರಕಟವಾದ ಹಿಂದಿನ ಸೂಚ್ಯಾಂಕದಲ್ಲಿ ಭಾರತವು 54ನೇ ಸ್ಥಾನದಲ್ಲಿತ್ತು. ಆಯ್ತಾ. ಕೇವಲ 3 ವರ್ಷಗಳಲ್ಲಿ 15 ಸ್ಥಾನಗಳ ಈ ಮಹತ್ವದ ಜಿಗಿತವು ಭಾರತ ಪ್ರವಾಸೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಗಣನೀಯ ಸುಧಾರಣೆಯನ್ನು ಇಂಡಿಕೇಟ್ ಮಾಡುತ್ತೆ. ಅರ್ಥ ಆಯ್ತಾ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಏನಾಗಿದೆ, ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅರ್ಥ. ಬಿಕಾಸ್ 54ನೇ ಸ್ಥಾನದಿದ್ದವರು ಇನ್ನು 39ನೇ ಸ್ಥಾನಕ್ಕೆ ಬಂದಿದ್ದೀವಿ. ಅರ್ಥ ಆಯ್ತಾ. ಎಲ್ಲಿ 119ನೇ ದೇಶಗಳ ಪೈಕಿ 2021ರಲ್ಲಿ ನಾವು ಯಾವಾಗಿದ್ದೇವೆ ಅಂದರೆ 54ನೇ ಸ್ಥಾನದಲ್ಲಿದ್ದೇವೆ. ಅರ್ಥ ಆಯ್ತಾ. 3 ವರ್ಷಗಳ ನಂತರ ನಾವು 39ನೇ ಸ್ಥಾನಕ್ಕೆ ಬಂದಿದ್ದೀವಿ. ಆಯ್ತಾ. ಅದರ ಅರ್ಥ ಏನಂದರೆ 15 ಸ್ಥಾನಗಳೇನಾಗಿದೆ ಇಂಪ್ರೂವ್ಮೆಂಟನ್ನು ಕಂಡಿದ್ದೀವಿ. ಇಂಪಾರ್ಟೆಂಟ್ ಯಾರು ಬಿಡುಗಡೆ ಮಾಡ್ತಾರ, ಯಾವ ಸೂಚ್ಯಂಕ, ಭಾರತ ಸ್ಥಾನ ಮತ್ತು ಕಳೆದ ಆವೃತ್ತಿಯಲ್ಲಿ ಭಾರತ ಸ್ಥಾನ ಏನಾಗಿತ್ತು. ಟಾಪ್ ಸ್ಥಾನ ಪಡೆದ ದೇಶಗಳು ಯಾವ್ದು ಅಂದರೆ ಅಮೆರಿಕ 1ನೇ ಸ್ಥಾನ, 2ನೇ ಸ್ಥಾನದಲ್ಲಿ ಸ್ಪೇನು, 3ನೇ ಸ್ಥಾನದಲ್ಲಿ ಜಪಾನ್, 4ನೇ ಸ್ಥಾನದಲ್ಲಿ ಫ್ರಾನ್ಸು, 5ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ. ಇವು ಟಾಪ್ ಸ್ಥಾನ ಪಡೆದ ದೇಶಗಳು. 5 ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ, ಇವೆರಡಂತರೂ ಪಕ್ಕ ನೆನಪಿರಲೇಬೇಕು. ಅರ್ಥ ಆಯ್ತಾ. ಸೂಚ್ಯಾಂಕವನ್ನು 2 ವರ್ಷಕ್ಕೆ ಒಂದು ಬಾರಿ ಏನು ಮಾಡಲಾಗುತ್ತೆ, ಬಿಡುಗಡೆ ಮಾಡಲಾಗುತ್ತೆ. ಸೂಚ್ಯಾಂಕವು 5 ಆಯಾಮಗಳನ್ನು ಪರಿಗಣನೆ ಮಾಡಲಾಗುತ್ತೆ. 17 ಸ್ತಂಭಗಳು, 102 ಪ್ರತ್ಯೇಕ ಸೂಚಕಗಳನ್ನು ಒಳಗೊಂಡಿದೆ. ಅರ್ಥ ಆಯ್ತಾ. ಅಂದರೆ 5 ಡೈಮೆನ್ಷನಲ್ ಇಂಡೆಕ್ಸ್. 5 ಡೈಮೆನ್ಷನಲ್ 102 ಪ್ರತ್ಯೇಕ ಸೂಚಕಗಳನ್ನು ಇದರಲ್ಲಿ ಬಳಸಲಾಗುತ್ತೆ. ಪ್ರವಾಸೋದ್ಯಮ ಉತ್ತೇಜಿಸಲು ಭಾರತ ಕೈಗೊಂಡ ಯೋಜನೆಗಳು ಇಂಪಾರ್ಟೆಂಟ್. ಅರ್ಥ ಆಯ್ತಾ. ಯಾವಿದೆ ಅಂದರೆ ಪ್ರಸಾದ್ ಅಂತಕ್ಕಂಥ ಯೋಜನೆ ತಂದಿದೆ, ಸ್ವದೇಶಿ ದರ್ಶನ್ ಅಂತಕ್ಕಂಥ ಯೋಜನೆ, ಸಾತಿ ಅಂತಕ್ಕಂಥದ್ದು ಯೋಜನೆ, ದೇಖೋ ಅಪ್ನಾ ದೇಶ್. ಇವೆಲ್ಲ ಏನಂದ್ರೆ ಭಾರತದಲ್ಲಿ ಪ್ರವಾಸೋದ್ಯಮ ಉತ್ತೇಜನ ಮಾಡಲು ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥ ಯೋಜನೆಗಳು. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಇತ್ತೀಚೆಗೆ ವಾಟ್ಸಾಪ್, ಯೂಟ್ಯೂಬ್ ಬಳಸುವುದನ್ನು ನಿಷೇಧಿಸಿದ ದೇಶ ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಾಂಗ್ಲಾದೇಶ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಡಿಜಿಟಲ್ ವೇದಿಕೆ ಬಾಂಗ್ಲಾ ನಿಷೇಧ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಅದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ದೇಶದಲ್ಲಿ ಜನರ ಸಾಮಾಜಿಕ ಜಾಲತಾಣ ವೇದಿಕೆಗಳಾದ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟಿಕ್ ಟಾಕು, ಯೂಟ್ಯೂಬ್ ಬಳಸೋದನ್ನ ಬಾಂಗ್ಲಾದೇಶ ಪೂರ್ಣ ನಿಷೇಧಿಸಿ ಆದೇಶವನ್ನ ಹೊರಡಿಸಿದೆ. ಆಯ್ತಾ. ರೈಟ್ ಟು ಇನ್ಫಾರ್ಮೇಶನ್ ಅಡಿಯಲ್ಲಿ ಇದು ಏನಾಗಿದೆ ಅಂದ್ರೆ ಅವ್ರ ದೇಶದಲ್ಲಿ ಯಾವ ತರ ಇದೆ ಗೊತ್ತಿಲ್ಲ, ಬಟ್ ನಮ್ಮ ದೇಶದಲ್ಲಿ ಇದೊಂದು ಮೂಲಭೂತ ಹಕ್ಕಾಗಿ ಈಗ ಉಳಿದಿದೆ. ಬಾಂಗ್ಲಾದಲ್ಲಿ ಮೆಟಾ ಕಂಪನಿಯು ಜಾಲತಾಣಗಳಿಗೆ ನಿರ್ಬಂಧ ಹೇರಿರುವುದು ಇದೇ ಮೊದಲಿನಲ್ಲ. ಜುಲೈನಲ್ಲಿ ಫೇಸ್ಬುಕ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ನಿಷೇಧ ಹೇರಲಾಗಿತ್ತು. ಈಗ ಮತ್ತೇನಂದ್ರೆ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಜೊತೆಗೆ ಈ ಒಂದು ಯೂಟ್ಯೂಬು, ಟಿಕ್ ಟಾಕು ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಾಮಾಜಿಕ ಜಾಲತಾಣಗಳು ಏನಿದಾವೆ
ಅವುಗಳಿಗೆ ಏನು ಮಾಡಲಾಗಿದೆ ಅಂದರೆ ನಿಷೇಧವನ್ನು ಬಾಂಗ್ಲಾದಲ್ಲಿ ಹೇರಲಾಗಿದೆ. ಟರ್ಕಿ ದೇಶದಲ್ಲೂ ಕೂಡ ಇನ್ಸ್ಟಾಗ್ರಾಮ್ಗೆ ನಿಷೇಧವನ್ನು ಹೇರಲಾಗಿದೆ. ಗೊತ್ತಾಯ್ತಾ? ಟರ್ಕಿದಲ್ಲೂ ಕೂಡ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಒಳ್ಳೆಯ ಮೊದಲನೇ ಪ್ರಶ್ನೆ, ಪ್ರಯಾಣ ಮತ್ತು ಪ್ರವೇಶದ ಅಭಿವೃದ್ಧಿ ಸೂಚ್ಯಂಕ 2024 ಭಾರತ ಶ್ರೇಣಿ 39ನೇದು ಇಂಪಾರ್ಟೆಂಟು. ಇತ್ತೀಚೆಗೆ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳೆ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸನ್ ಇಂಪಾರ್ಟೆಂಟು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಕ್ಷಣಾ ಸಚಿವಾಲಯ. ಇತ್ತೀಚೆಗೆ 52ನೇ ರಾಜ್ಯಪಾಲರ ಸಮ್ಮೇಳನ ಎಲ್ಲಿ ನಡೆಯಿತು? ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅಪ್ಕಮಿಂಗ್ ಕ್ಲಾಸ್ಗಳಲ್ಲಿ ತಗೋತೀವಿ ನಾವು, ನವದೆಹಲಿ. ಇನ್ನೊಂದು ಬಾರಿ ಹೇಳ್ತೀವಿ. ಇತ್ತೀಚೆಗೆ ಯಾವ ಸಂಸ್ಥೆಯು ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಿಂದ ವಿಶೇಷ ಸಲಹಾ ಸ್ಥಾನಮಾನವನ್ನು ಪಡೆದಿದೆ? ಇದು KIITDU ಅಂತಕ್ಕಂಥ ಸಂಸ್ಥೆ ವಿಶೇಷ ಸಲಹಾ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥದ್ದು. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.